ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಈ ದಿನದ ಪ್ರಮುಖ ಸುದ್ದಿ. ಹೃದಯ ಭಾಗವಾದ ಕೆಆರ್ ಕಾಲೋನಿ ಪತ್ರಿ ಬಸವೇಶ್ವರ ದೇವಸ್ಥಾನ, ಪರಮ ಪೂಜ್ಯ ಚರಂತಪ್ಪಜ್ಜ ಮಹಾಸ್ವಾಮಿಗಳು ಮತ್ತು ಕಾಲೋನಿಯ ಎಲ್ಲ ಯಜಮಾನರು ಸುಮಾರು 45-50 ವರ್ಷದಿಂದ ಪ್ರತಿ ವರ್ಷ ಪುರಾಣ, ಪ್ರವಚನ, ಕೀರ್ತನ, ಕೊಟ್ರೇಶ್ವರ ಮಾಲಾ ಕಾರ್ಯಕ್ರಮ ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಸುಮಾರು 40 ವರ್ಷದಿಂದ ಪ್ರತಿ ವರ್ಷ ಜನವರಿ, ಫೆಬ್ರವರಿ, ಮಾರ್ಚ್ದೊಳಗೆ ಪುರಾಣವನ್ನು ಹಚ್ಚಿ ಆ ಕಾರ್ಯಕ್ರಮದ ಜೊತೆಗೆ ಈಗ 11 ವರ್ಷದ ಪರ್ಯಂತರ ಒಂದು ಸಣ್ಣ ಪತ್ರಿ ಬಸವೇಶ್ವರ ರಥೋತ್ಸವವನ್ನು ಮಾಡಿ ಶಿವರಾತ್ರಿ ನಿಮಿತ್ತ ಈ ರಥೋತ್ಸವವನ್ನು ಮಹಿಳೆಯರೇ ಎಳೆಯಬೇಕು ಅಂತೇಳಿ ಪೂಜ್ಯರ ಸಂಕಲ್ಪದಿಂದ ಈ ದಿನ ವಿಶೇಷವಾಗಿ ಶಿವರಾತ್ರಿ ಅಮಾವಾಸ್ಯೆ ಜಾಗರಣೆ ದಿನ ಪತ್ರಿ ಬಸವೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಮತ್ತು ಎಲ್ಲ ಭಕ್ತರು ಪೂಜೆಯನ್ನು ಸಲ್ಲಿಸಿದ ಮೇಲೆ ಸಂಜೆಗೆ ರಥೋತ್ಸವ, ಪಟಾಕ್ಷಿ ಹಾರೋದು ಈ ಎಲ್ಲ ಕಾರ್ಯಕ್ರಮಗಳು ಸುಮಾರು 11 ವರ್ಷದಿಂದ ಈ ರಥೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ಈ ದಿನ ಮಹಿಳಾ ದಿನಾಚರಣೆ, ವಿಶ್ವ ಮಹಿಳಾ ದಿನಾಚರಣೆ ಈ ದಿನ ಇರೋದ್ರಿಂದ ಅದು ಕಾಕತಾಳಿ ಅನ್ನಂಗ ನಮ್ಮ ಭಾಗದಲ್ಲಿ ಹೆಣ್ಮಕ್ಳೇ ತಾಯಂದ್ರೆ ರಥವನ್ನ ಎಳ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಪತ್ರಿ ಬಸವೇಶ್ವರ ಸೇವಾ ಸಮಿತಿಯವರು ಮತ್ತು ಗುರುಗಳ ಸಾನ್ನಿಧ್ಯದಲ್ಲಿ ಮಾಡ್ಕೊಂಡು ಬಂದಾರ. ಈ ವರ್ಷವೂ ಕೂಡ ವಿಶೇಷವಾಗಿ ಮಹಿಳೆಯರು ರಥೋತ್ಸವವನ್ನು ಎಳೆದು ಈ ಭಾಗದಲ್ಲಿ ವಿಶೇಷ. ಹಾಗಾಗಿ ಪತ್ರಿ ಬಸವೇಶ್ವರ ಸ್ವಾಮಿ ಯಾರು ಸೇವೆಯನ್ನು ಮಾಡ್ತಾರೆ ಅವರಿಗೆಲ್ಲ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿ ನೆರವೇರಿಸ್ತಕ್ಕಂಥ ಇಷ್ಟಾರ್ಥ ದೇವತೆ ಪತ್ರಿ ಬಸವೇಶ್ವರ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷದ ಶಿವರಾತ್ರಿ ಅಂಗವಾಗಿ ಪತ್ರಿ ಬಸವೇಶ್ವರ ದೇವಸ್ಥಾನದ ಆವರಣದಿಂದ ಮಹಿಳೆಯರಿಂದ ಹೂವಿನ ರಥೋತ್ಸವ ಕಾರ್ಯಕ್ರಮ ಜರುಗೋದು ಬಹಳ ಸುಂದರವಾಗಿರ್ತಕ್ಕಂಥ, ಜಾಗೃತಿ ಮೂಡಿಸ್ತಕ್ಕಂಥ ಶಿವರಾತ್ರಿಯ ಕಾರ್ಯಕ್ರಮ. ಬಹಳ ಅಚ್ಚುಕಟ್ಟಾಗಿ, ಸರಳ, ಸುಂದರವಾಗಿ ಎಲ್ಲರನ್ನ ಜೊತೆಗೂಡಿಕೊಂಡು ಸರ್ವ ಸಮುದಾಯದವರು ಕೂಡ ಸೇರಿಕೊಂಡು ಊರಿನ ಎಲ್ಲ ಗಣ್ಯಾತಿ ಗಣ್ಯರನ್ನು ಸೇರಿಸಿಕೊಂಡು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಹಗರಿಬೊಮ್ಮನಹಳ್ಳಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಸೇರಿಕೊಂಡು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡ್ಕೊಂತ ಬಂದ. ಶಾಸಕರಾಗಿ ಭಾಗವಹಿಸಿದ್ದೀರಾ, ಏನು ಅನಿಸ್ತದೆ ಸರ್? ಇವತ್ತು ಹಗರಿಬೊಮ್ಮನಹಳ್ಳಿಯ ನಮ್ಮ ಪರಮ ಪೂಜ್ಯರು ಮಹೇಶ್ವರಾಜ್ಯವರು ಮತ್ತು ಹಾಲಸಿದ್ದೇಶ್ವರ ಪರಮ ಪೂಜ್ಯರು ಹೇಳಿದ ಹಾಗೆ ಪತ್ರಿ ಬಸವೇಶ್ವರ ದೇವರ ಪವಾಡ ಪುರುಷ ಮತ್ತು ಏನು ಶಕ್ತಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ. ಮತ್ತು ವಿಶೇಷವಾಗಿ ಎಲ್ಲ ನನ್ನ ಅಕ್ಕ ತಂಗಿ ತಾಯಿಯಂದರು ಅವರ ಅಮೃತ ಹಸ್ತದಿಂದ ಇವತ್ತು ರಥ ಎಳೆಯುವಂಥ ಒಂದು ವ್ಯವಸ್ಥೆ ಏನಿದೆ ಅಲ್ಲ,
ನಿಜಕ್ಕೂ ಕೂಡ ಬಹಳ ವಿಭಿನ್ನವಾದಂಥ ಇಲ್ಲಿ ಈ ದೇವಸ್ಥಾನದಲ್ಲಿ ನಡೀತಕ್ಕಂಥದ್ದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತುಂಬ ನಿಜಕ್ಕೂ ಕೂಡ ಬಹಳ ಸಂತೋಷಕರ ವಿಷಯ. ನಾನು ಪರಮ ಪೂಜ್ಯರಲ್ಲಿ ಒಂದು ಕೇಳ್ಕೊಂಡಿವಿ, ಇದು ಬಹಿರಂಗವಾಗಿ ಹೇಳುವಂಥದ್ದಲ್ಲ, ಅದು ಮುಂದಿನ ದಿನಗಳಲ್ಲಿ ಅದು ಆಗಬೇಕು ವಿಷಯ ಅನ್ನುವಂಥದ್ದು ಹೇಳಿದ್ವಿ. ಈಗ ನಾವು ಬಹಿರಂಗವಾಗಿ ಹೇಳೋದಿಲ್ಲ. ಪರಮ ಪೂಜ್ಯರು ನಾವು ಚರ್ಚೆಯನ್ನು ಮಾಡಿ ಬಹಳ ವಿಶೇಷವಾದಂಥ ಒಂದು ಕಾರ್ಯ ಆಗಬೇಕಾಗಿರುವಂಥದ್ದು. ದೇವಸ್ಥಾನ ಸಂಬಂಧಪಟ್ಟಂಗೆ ಸರ್ ಇದಕ್ಕೆ ಇಲ್ಲೇ ಸಂಬಂಧಪಟ್ಟಿರುವಂಥ ವಿಚಾರ. ಅದಕ್ಕೆ ನಾವು ಇನ್ನೊಂದು ವಾರ 10 ದಿನದೊಳಗೆ ಪರಮ ಪೂಜ್ಯರು ಉಭಯ ಅಜ್ಜವರ ಜೊತೆ ಚರ್ಚೆ ಮಾಡಿ ಅದನ್ನು ಮುಂದುವರಿಸುವಂಥ ಕೆಲಸ ಅಜ್ಜವರ ಒಂದು ಚರ್ಚೆ ಆದ ನಂತರ ಆ ವಿಷಯ ಮುಂದೆ ನಡೆಯುತ್ತೆ. ಮತ್ತೆ ಎಲ್ಲರಿಗೂ ಕೂಡ ಶಿವರಾತ್ರಿಯ ಇಡೀ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ನನ್ನ ಅಕ್ಕ ತಂಗಿ ತಾಯಂದಿರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ಹಿರಿಯರಿಗೂ, ಎಲ್ಲ ಪರಮ ಪೂಜ್ಯರಿಗೂ ಮತ್ತು ಎಲ್ಲ ಹಿರಿಯರಿಗೂ, ಯುವ ಮಿತ್ರರಿಗೂ ಎಲ್ಲರಿಗೂ ಕೂಡ ಶಿವರಾತ್ರಿಯ ಶುಭಾಶಯಗಳೊಂದಿಗೆ ಅವರಿಗೆ ಭಗವಂತ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇವತ್ತು ಎಲ್ಲ ನಮ್ಮ ರೈತ ಬಾಂಧವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಸಮೃದ್ಧಿ ತರಲಿ ಭಗವಂತ ಅನ್ನುವಂಥದ್ದನ್ನು ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅಧ್ಯಕ್ಷ ನಮಸ್ಕಾರ. ನಮಸ್ಕಾರ. ಇವತ್ತು ಮಹಾಶಿವರಾತ್ರಿ ಅಲ್ವಾ, ವಿಶೇಷ ಏನಾದ್ರು ಇತ್ತು? ವಿಶೇಷ ಈಶ್ವರಂದ ಒಂದು ವಿಶೇಷ. ಗಂಗಣ್ಣವ್ರೆ ನಮಸ್ತೆ. ಇವತ್ತು ಏನೇನ್ ಮಾಡ್ತೀರಿ ವಿಶೇಷವಾಗಿ? ವಿಶೇಷ ಏನಲ್ರಿ, ಮಹಾಶಿವರಾತ್ರಿ ದಿವಸ ಪತ್ರಿಬಸವೇಶ್ವರ ದೇವಸ್ಥಾನ ಸಮಿತಿಯಿಂದ ಬೆಳಗ್ಗಿಂದಲೇ 4 ಗಂಟೆಯಿಂದನೇ ಅಭಿಷೇಕ ಸ್ಟಾರ್ಟ್ ಆಗಿ ರಾತ್ರಿ 9:30 ಮಟ ಅಭಿಷೇಕ ಆಗಿದೆ. ಹಾಗೆ ಜನರೆಲ್ಲ ಒಳಗೆ ಬಿಟ್ಟು ಅವ್ರ ಇಷ್ಟದಿಂದ ಪೂಜೆ ಮಾಡ್ಕೊಂಡು ಬರ್ಲಿ ಅಂತ ಹೇಳಿ ಒಳಗೆ ಬಿಟ್ಟಿರ್ತಾರೆ. ಅವರಿಗೆಲ್ಲ ಅವ್ರ ಇಷ್ಟವನ್ನು ಈಡೇರಿಸಬೇಕಂತ ಹೇಳಿ ಒಳಗಡೆ ಬಿಟ್ಟಿರ್ತಾರೆ. ಪೂಜೆ ಮಾಡಿಬಿಟ್ಟು ಒಳಗಡೆ ಬರ್ತಾರೆ ಅವರೆಲ್ಲರೂ. ಮತ್ತೆ ಈಗ ಹೂವಿನ ತೇರು ಎಳಿತೀರಾ? 11ನೇ ವರ್ಷ. ಎಷ್ಟು ವರ್ಷದ? 11ನೇ ವರ್ಷ. 11ನೇ ವರ್ಷ ಹೂವಿನ ತೇರು 11 ವರ್ಷ ಸತತ ಜರುಗ್ತಾ ಬಂದಿದೆ. ಒಳ್ಳೆ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇದು ದೇವಸ್ಥಾನಕ್ಕೆ ಆದಾಯ ಏನಿಲ್ರಿ. ಈಗ ಮತ್ತೇನ ಎಲ್ಲಾರು ಪಟ್ಟಿ ಕೊಟ್ಬಿಡ್ತಾರೆ. ತಂತ್ರ ಕಾಣಿಕೆಯಿಂದನೇ ಎಲ್ಲ ನೆರವೇರಿಸ. ದೇವಸ್ಥಾನಗಳು ಅಂದ್ರೆ ಗವರ್ಮೆಂಟ್ ಇಂದ ಕೆಲವೊಂದು ಫೆಸಿಲಿಟಿಗಳು ಸಿಗ್ತಾವೆ. ಇಲ್ಲ, ಆತರ ಏನಿಲ್ಲ. ನಮ್ಮ ಅಜ್ಜರೇ ಇಲ್ಲಿ ಎಲ್ಲ ನಡೆಸೋದ್ರಿ. ಅದು ಮಾಡ್ತಾರೆ. ನಂದಿಪುರ ಮಹಾಸ್ವಾಮಿಗಳಿಂದ ಎಲ್ಲ ನಡೀತಾ ಇರೋದು. ಏನ್ ಹೇಳ್ತೀರಿ ಸರ್? ಬಹಳ ವರ್ಷಗಳು ನೋಡ್ಕೊಂತ ಬಂದಿರಿ ನೀವೀಗ. ಸರ್, ಇದು 11ನೇ ವರ್ಷದ ಶಿವರಾತ್ರಿ ಪ್ರಯುಕ್ತ ನಡೀತಕ್ಕಂಥ ಇದು ಪತ್ರಿಬಸವೇಶ್ವರ ಸ್ವಾಮಿಯ ಒಂದು ಹೂವಿನ ರಥೋತ್ಸವ. ಈ ರಥೋತ್ಸವದ ವಿಶೇಷತೆ ಏನಂದ್ರೆ ಇದು ಕೇವಲ ಮಹಿಳೆಯರು ಮಾತ್ರ ಈ ರಥವನ್ನು ಎಳಿತಾರೆ. ಮಹಿಳೆಯರಷ್ಟೇ ಎಳಿತಾರೆ. ಮಹಿಳೆಯರಷ್ಟೇ, ಪುರುಷರು ಯಾರು ಇದಕ್ಕೆ ಕೈ ಜೋಡಿಸಲ್ಲ. ಅವ್ರ ಸಹಕಾರ ಇರುತ್ತದೆ. ಬಟ್ ಏನಪ್ಪಾ ಅಂದ್ರೆ ಈಗ ನಂದಿಪುರ ಅಜ್ಜರು ಆಮೇಲೆ ಹಾಲಸಿದ್ದೇಶ್ವರ ಸ್ವಾಮಿಗಳು ಇವರು ಇದಕ್ಕೆ ಚಾಲನೆ ಕೊಡ್ತಾರೆ. ಇದ್ರ ರಥದ ಈ ಒಂದು ಕಾರ್ಯಕ್ರಮದ ವಿಶೇಷ. ಇದಕ್ಕೆ ನೀವು ರೆವಿನ್ಯೂ ಕೇಳಿದ್ರೆ ಇದು ಇದುವರೆಗೂ ಸರ್ಕಾರದಿಂದ ಒಂದು ಪೈಸೆ ಬಿಡಿಗಾಸು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದಿಲ್ಲ. ಇದುವರೆಗೂ ಕೂಡ ನಾವು ಸುಮಾರು ಒಂದು 30 ವರ್ಷದಿಂದ ನೋಡ್ತಾ ಇದೀವಿ. ಈಗ ಒಂದು 10 ವರ್ಷದ ಕೆಳಗ ಮಾನ್ಯ ಮಾಜಿ ಶಾಸಕರು ಭೀಮಾ ನಾಯಕರವರು ಈ ಒಂದು ಸಮುದಾಯ ಭವನಕ್ಕೆ ಅವರು ಅನುದಾನ ಕೊಟ್ಟರು. ಅನುದಾನ ಕೊಟ್ಟು ಈ ಕಾರ್ಯಕ್ರಮ ಇದು ಸಮುದಾಯ ಭವನ ಅಲ್ಲ, ಅದು ಅರ್ಧ ಆದಂಗೈತೆ ಅಲ್ವಾ? ಇವತ್ತು ಈಗ ಹಾಲಿ ಶಾಸಕರು ಶ್ರೀಯುತ ನೇಮರಾಜ್ ನಾಯಕ್ ಸಾಹೇಬರು ಕೂಡ ನಾವು ನಿನ್ನೆ ಭೇಟಿಯಾಗಿ ಆಹ್ವಾನ ಮಾಡಿದಾಗ ಇದಕ್ಕೆ 10 ಲಕ್ಷ ರೂಪಾಯಿ ನಾವು ದುಡ್ಡು ಅನುದಾನ ಹಾಕಿದ್ದಾರೆ, ಪರಮಾಣಕ್ಕೆ ಹಾಕಿದ್ದಾರೆ. ಇನ್ನೊಂದು ಏನಂದ್ರೆ ಇದು ಈ ಒಂದು ಸಮುದಾಯ ಭವನಕ್ಕೆ ಜಾಗ ದಾನ ಮಾಡಿರ್ತಕ್ಕಂಥವ್ರು ಇಲ್ಲಿ ಡಾಕ್ಟರ್ ಶಾಂತಿನಾಥ್ ಅಂತಂದು ಅವರು ಇದನ್ನ ಉಚಿತವಾಗಿ ಯಾವುದೇ ಒಂದು ಇವತ್ತಿದು ಒಂದು 50 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಸೈಟ್ ಇದೆ. ಒಂದು ಬಿಡಿಗಾಸನ್ನ ಅವರು ಅಪೇಕ್ಷೆ ಪಡೆದಂಗೆ ಈ ಕಮಿಟಿಗಿರ್ಲಿ ದೇವಸ್ಥಾನಕ್ಕೆ, ಯಾಕಂದ್ರೆ ಇಲ್ಲಿ ಎಲ್ಲ ಮಧ್ಯಮ ವರ್ಗದ ಜನಗಳು ಜಾಸ್ತಿ. ಒಂದು ಕೈಗೆಟಕುವ ದರದಲ್ಲಿ ಈ ಸಮುದಾಯ ಭವನ ಎಲ್ಲರಿಗೂ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಅವರು ಉಚಿತವಾಗಿ ಕೊಟ್ಟಾರ. ಸರ್ಕಾರದಿಂದ ಫಸ್ಟ್ ನಮ್ಮ ಕೇವರ್ ಕಾಲೋನಿಗೆ ಸಾರ್ವಜನಿಕವಾಗಿ ಏನಾದ್ರೂ ಬಂದಿದ್ದೆ ಅಂದ್ರೆ ಈ ಸಮುದಾಯನ ಬಿಟ್ರೆ ಇನ್ನೇನಿಲ್ರಿ. ಇನ್ನು ಮುಂದೆ ನಾವೆಲ್ಲ ಹೋರಾಟ ಮಾಡಿ ಹೆಚ್ಚಿನ ರೀತಿಯಲ್ಲಿ ಅನುದಾನ ತೊಗೊಳಕ್ ನಾವು ಪ್ರಯತ್ನ ಪಡ್ತೀವಿ. ಏನೇನ್ ಬರ್ಬೇಕಂತ ಹೇಳ್ತೀರಿ? ಗವರ್ಮೆಂಟ್ ಇಂದ ಏನಾದ್ರೂ ಫೆಸಿಲಿಟಿಗಳು ಬೇಕಂತ ಸಮುದಾಯ ಭವನಕ್ಕೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಾವು ಎಮ್ಎಲ್ಎ ಕೇಳಿ. ಸಮುದಾಯ ಭವನ ಪೂರ ಇನ್ನೂ ಒಂದು 25 ಲಕ್ಷ ರೂಪಾಯಿ ಬೇಕು. ಸದ್ಯ 10 ಲಕ್ಷ ರೂಪಾಯಿ ಆಗ್ತಾರೆ ಅವರು. ಮುಂದಿನ ದಿನಗಳಲ್ಲಿ ಪರಿಪೂರ್ಣ ಎಲ್ಲ ಮುಗಿಸ್ತಾನೆ. ಸಮುದಾಯ ಭವನ ಆದ್ರೆ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಅನುಕೂಲ. ಮದುವೆ ಮುಂದೆ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಬಹಳ ಅಲ್ಪ ಮೊತ್ತದಾಗ ಏನು
ಖರ್ಚಿರ್ತದಲ್ಲ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಮಾಮೂಲು ಜನರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಎಲ್ಲರಿಗೆ ಹೆಲ್ಪ್ ಆಗಂತ ವ್ಯವಸ್ಥೆ ಮಾಡಿದ್ವಿ. ಅನುಕೂಲ ಆಗ್ತದೆ ಎಲ್ಲರೂ